ಪಾರ್ಟ್ 1 ವಿಡಿಯೋದಲ್ಲಿ ಜೂನು ಇನ್ನು ಬದುಕೋದ್ರಲ್ಲಿ ಅರ್ಥ ಇಲ್ಲ ಅಂತ ಇವನ ಪ್ರಾಣನ ಇವನೇ ತಕೊಳ್ಳೋದಿಕ್ಕೆ ರೆಡಿ ಆಗ್ಬಿಡ್ತಾನೆ. ಹೀಗೆ ಇವನು ಇನ್ನೇನು ಸಾಯ್ಬೇಕು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಅದೇ ಸಮಯಕ್ಕೆ ಯಾರೋ ಲೇಸರ್ ಲೈಟ್ ಇಂದ ಈ ರೀತಿ ಮಾಡ್ಕೋಬೇಡ ಅಂತ ಹೇಳಿರ್ತಾರೆ. ಅದಕ್ಕೆ ಇವನು ಕೂಡ ತುಂಬಾ ಕಷ್ಟಪಟ್ಟು ಅದರಿಂದ ಬಿಡ್ಸ್ಕೊಂಡ್ ಬಂದು ನೋಡಿದ್ರೆ ಇವನ ಮುಂದೆ ಇರುವಂತ ಬಿಲ್ಡಿಂಗ್ ನಲ್ಲಿ ಇವನ ತರಾನೇ ಒಬ್ಳು ಹುಡುಗಿ ಕೂಡ ಸರ್ವೈವ್ ಆಗಿರ್ತಾಳೆ. ಆ ಹುಡ್ಗಿನ ನೋಡಿ ಇವನ್ಗಂತೂ ತುಂಬಾನೇ ಸಂತೋಷ ಆಗೋಗುತ್ತೆ. ಅವಾಗ ಆ ಹುಡ್ಗಿ ಇವನಿಗೆ ಹೇಳ್ತಾಳೆ, ನಾಳೆ ಬೆಳಿಗ್ಗೆ 7 ಗಂಟೆಗೆ ನಾನ್ ನಿನ್ಗೆ ಸಿಗ್ತೀನಿ ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಒಪ್ಕೋತಾನೆ. ಈಗ ಇವನಿಗೆ ಬದುಕೋದಕ್ಕೆ ಒಂದು ರೀಸನ್ ಸಿಕ್ಕಿರುತ್ತೆ. ಈ ಕಡೆ ನಮ್ಗೆ ಈ ಹುಡ್ಗಿ ಮನೇಲಿ ತೋರಿಸ್ತಾರೆ, ಇವಳು ಜಾಂಬಿಸ್ ಗಳಿಂದ ಸರ್ವೈವ್ ಆಗೋದಕ್ಕೆ ಒಂದು ಟ್ರಾಪ್ ಅನ್ನ ರೆಡಿ ಮಾಡ್ಕೊಂಡಿರ್ತಾಳೆ. ಇದೇ ರೀತಿ ಇವಳು ಇಷ್ಟು ದಿನದವರೆಗೂ ಸರ್ವೈವ್ ಆಗಿರೋದು. ಮಾರನೇ ದಿನ ಜೂನು ಎದ್ದೋಳು ಅಷ್ಟರಲ್ಲಿ 11 ಗಂಟೆ ಆಗೋಗಿರುತ್ತೆ. ಅದಕ್ಕೆ ಇವನು ಹೊರಗಡೆ ಬಂದು ನೋಡಿದ್ರೆ ಆ ಹುಡ್ಗಿ ಕೂಡ ಹೊರಗಡೆ ಬಂದಿರ್ತಾಳೆ. ಆಗ ಇವನು ಫೋನಿಂದ ಅವಳಿಗೆ ತಿಳಿಸ್ತಾನೆ, ನನ್ನ ಹೆಸರು ಜೂನು ಅಂತ. ಆಗ ಇವಳು ಕೂಡ ನನ್ನ ಹೆಸರು ಕಿಮ್ ಅಂತ ಹೇಳ್ತಾಳೆ. ಹೀಗೆ ಇವರಿಬ್ರು ಮಾತಾಡೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಕಿಮ್ನ ಮನೆಯಿಂದ ಏನೋ ಶಬ್ದ ಕೇಳಿಸುತ್ತೆ. ಅದಕ್ಕೆ ಇವಳು ನಾನ್ ನಿಮ್ಗೆ ಸಂಜೆ 7 ಗಂಟೆಗೆ ಸಿಗ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾಳೆ. ಆಗ ನಮ್ಗೆ ತೋರಿಸ್ತಾರೆ ಕಿಮ್ ಹಾಕಿದಂತ ಟ್ರ್ಯಾಪ್ ನಲ್ಲಿ ಒಂದು ಜಾಂಬಿ ಸಿಗಾಕೊಂಡಿದೆ ಅಂತ. ಇದ್ರಿಂದ ಇವಳು ಆ ಜಾಂಬಿನ ಸಾಯಿಸ್ಬಿಡ್ತಾಳೆ. ನಂತರ ಸಂಜೆ ಆಗ್ತಿದ್ದಂಗೆನೆ ಮಳೆ ಶುರುವಾಗಿ ಹೋಗುತ್ತೆ. ಜೂನ್ ಆ ಮಳೆ ನೀರನ್ನ ಹಿಡ್ಕೋತಿರ್ತಾನೆ. ಅದೇ ರೀತಿ ಕಿಮ್ ಕೂಡ ನೀರನ್ನ ಹಿಡ್ಕೋತಿರ್ಬೇಕಾದ್ರೆ ಜೂನ್ ಇರೋವಂತ ಬಿಲ್ಡಿಂಗ್ ನಲ್ಲಿ ನೋಡ್ತಾಳೆ, 8th ಫ್ಲೋರ್ ಅಲ್ಲಿ ಯಾವುದೇ ತರದ ಜಾಂಬಿಸ್ ಗಳು ಇಲ್ಲ. ಅಂದ್ರೆ ಕಿಮ್ ಹಾಗೆ ಜೂನ್ ಇಬ್ರು ಕೂಡ ಸೇಫ್ ಆಗಿ 8ನೇ ಫ್ಲೋರ್ ಅಲ್ಲಿ ಇರ್ಬೋದು ಅಂತ. ತುಂಬಾ ಜೋರಾಗಿ ಮಳೆ ಬರ್ತಿದ್ರು ಕೂಡ ಜಾಂಬಿಸ್ ಗಳೆಲ್ಲ ಇಲ್ಲಿಲ್ಲೇ ಓಡಾಡ್ತಿರ್ತವೆ. ಮಾರನೇ ದಿನ 7 ಗಂಟೆ ಆಗ್ತಿದ್ದಂಗೆನೆ ಕಿಮ್ ಹೊರಗಡೆ ಬರ್ತಾಳೆ. ಆದ್ರೆ ಇವನು ಮಾತ್ರ ಎದ್ದು ಓಡಾಡೋಕು ಆಗ್ತಿರೋದಿಲ್ಲ. ಯಾಕೆ ಅಂತಂದ್ರೆ ಅಷ್ಟೊಂದು ಹೊಟ್ಟೆ ಹಸ್ತ್ ಬಿಟ್ಟಿರುತ್ತೆ. ಅದನ್ನ ಇವಳು ಕೂಡ ನೋಟಿಸ್ ಮಾಡಿ ಒಂದು ಬಾಲ್ಗೆ ದಾರನ ಕಟ್ಟಿ ಇವನ ಮನೆ ಒಳಗಡೆ ಎಸೆಯೋದಿಕ್ಕೆ ನೋಡ್ತಾಳೆ. ಆದ್ರೆ ಅದು ಇವನ ಮನೆವರೆಗೂ ಬರೋದೇ ಇಲ್ಲ, ಕೆಳಗಡೆ ಬಿದ್ದೋಗತ್ತೆ. ಅದಕ್ಕೆ ಜೂನ್ ಡ್ರೋನ್ ನ ಸಹಾಯದಿಂದ ಒಂದು ಹಗ್ಗನ ಕಿಮ್ ಹತ್ರ ಕೊಡ್ತಾನೆ. ಆಗ ಇವಳು ಕೂಡ ಒಂದು ಬ್ಯಾಗ್ ಅನ್ನ ಇವನ ಮನೆ ಹತ್ರ ಕಳಿಸ್ತಾಳೆ. ಅದನ್ನ ಓಪನ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಸ್ವಲ್ಪ ತಿಂಡಿ ಹಾಗೆ ನೀರು ಇರುತ್ತೆ. ಇದನ್ನ ನೋಡ್ತಿದ್ದ ಹಾಗೇನೆ ಇವನಿಗೆ ತುಂಬಾ ಸಂತೋಷವಾಗಿ ಅದನ್ನ ತಿಂತವಳಿಗೆ ಥ್ಯಾಂಕ್ಸ್ ಹೇಳ್ತಿರ್ಬೇಕಾದ್ರೆ ಗಮನಿಸ್ತಾನೆ, ಅದೇ ಜೂನ್ ಎಸ್ತಿದಂತ ದಾರ ಒಂದು ಜಾಂಬಿ ಹಿಡ್ಕೊಂಡು ಎಳೆಯೋದಿಕ್ಕೆ ಶುರು ಮಾಡುತ್ತೆ. ಇದ್ರಿಂದ ಒಂದು ಟೇಬಲ್ ಕಿಮ್ಗೆ ಹೊಡೆದು ಇವಳು ಪ್ರಜ್ಞೆ ತಪ್ಪಿಡ್ತಾಳೆ. ನಂತರ ಜಾಂಬಿ ಆ ದಾರನ ಹಿಡ್ಕೊಂಡು ಮೇಲಕ್ಕೆ ಹತ್ತೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಜೂನ್ ಅದನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ. ಆದ್ರೆ ಏನು ಕೂಡ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಇವನ ಡ್ರೋನ್ ಅನ್ನ ಕಳಿಸಿ ಆ ಜಾಂಬಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಷ್ಟೊತ್ತಿಗೆ ಇವನ ಮನೆ ಹತ್ರನೂ ಕೂಡ ತುಂಬಾ ಜಾಂಬಿಸ್ ಗಳು ಬಂದ್ಬಿಟ್ಟಿರ್ತವೆ. ಈ ಕಡೆ ಈ ಜಾಂಬಿನೂ ಕೂಡ ಜೂನ್ ಡ್ರೋನ್ ಅನ್ನ ಹಿಡ್ಕೊ ಬಿಡುತ್ತೆ. ಹಾಗೆ ಇದು ಇನ್ನೇನು ಕಿಮ್ನ ಮನೆ ಒಳಗಡೆ ಹೋಗ್ಬೇಕು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಕಿಮ್ ಎದ್ದು ಆ ಜಾಂಬಿಯ ಕೈಯನ್ನ ಕಟ್ ಮಾಡ್ಬಿಡ್ತಾಳೆ. ಹೀಗೆ ಸಾಯೋದ್ರಿಂದ ಸ್ವಲ್ಪದ್ರಲ್ಲೇ ಇವಳು ಬಚಾವ್ ಆಗೋಗ್ತಾಳೆ. ಜೂನ್ಗಂತೂ ಇಷ್ಟು ಫುಡ್ ಐಟಮ್ಸ್ ಗಳನ್ನ ಇಟ್ಕೊಂಡು ಹೇಗೆ ಸರ್ವೈವ್ ಆಗೋದು ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ಅದಕ್ಕೆ ಹೊರಗಡೆ ಹೋಗಿ ಫುಡ್ ಐಟಮ್ಸ್ ಗಳನ್ನ ತಕೊಂಡ್ ಬರ್ಬೇಕು ಅಂತ ಡಿಸೈಡ್ ಮಾಡಿ ಎಲ್ಲ ತಯಾರಿನೂ ಮಾಡ್ಕೊಂಡು ನಿಧಾನವಾಗಿ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ನೋಡಿದ್ರೆ ಯಾವುದೇ ತರದ ಜಾಂಬಿಸ್ ಗಳು ಇವನಿಗೆ ಕಾಣಿಸೋದಿಲ್ಲ. ಅದಕ್ಕೆ ಇವನು ಅಲ್ಲೇ ಸತ್ತು ಬಿದ್ದಿರುವಂತ ಸೆಕ್ಯೂರಿಟಿಯಿಂದ ಕೀನ ತಗೋತಿರ್ಬೇಕಾದ್ರೆ ಪಕ್ಕದಲ್ಲೇ ಒಂದು ಜಾಂಬಿ ಓಡಾಡ್ತಾ ಇರುತ್ತೆ. ಅದಕ್ಕೆ ಇವನು ಕೂಡ ಆ ಕೀನ ಯೂಸ್ ಮಾಡ್ಕೊಂಡು ಹೇಗೋ ಮಾಡಿ ಒಂದು ಮನೆ ಒಳಗಡೆ ಬರ್ತಾನೆ. ಈ ಮನೆಯಲ್ಲಿ ಇವನಿಗೆ ಯಾರು ಕಾಣಿಸೋದಿಲ್ಲ, ಒಂದೇ ಒಂದು ಡೆಡ್ ಬಾಡಿ ಇರುತ್ತೆ. ಅದಕ್ಕೆ ಇವನು ಫ್ರಿಡ್ಜ್ ನ ಚೆಕ್ ಮಾಡಿದಾಗ ಅಲ್ಪ ಸ್ವಲ್ಪ ಫುಡ್ ಐಟಮ್ಸ್ ಗಳು ಸಿಗ್ತವೆ. ಅದನ್ನ ತಗೊಂಡು ಇವನು ಅಲ್ಲಿಂದ ಡೆಡ್ ಬಾಡಿ ಇರುವಂತ ರೂಮ್ ಗೆ ಬಂದಾಗ ಅಲ್ಲೇ ಇವನಿಗೆ ವೈರ್ ಏರ್ಫೋನ್ ಸಿಗುತ್ತೆ. ಹಾಗೆ ಒಂದು ಜಾಕೆಟ್ ಕಾಣಿಸಿ ಅದನ್ನ ಇವನು ಹಾಕೋತಾನೆ. ಅಷ್ಟೇ ಅಲ್ಲದೆ ಇದೇ ರೂಮ್ ನಲ್ಲಿ ಇವನಿಗೆ 2 ವಾಕಿ ಟಾಕಿಗಳು ಸಿಗ್ತವೆ. ಅದನ್ನ ಇವನು ಎತ್ಕೋತಿದ್ದಂಗೆನೆ ಇದ್ದಕ್ಕಿದ್ದಂಗೆನೆ ಒಂದು ಜಾಂಬಿ ಒಳಗಡೆ ಬಂದು ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇವನು ಕೂಡ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಆ ಜಾಂಬಿಯಿಂದ ತಪ್ಪಿಸ್ಕೊಂಡು ಇವನ ಮನೆ ಒಳಗಡೆ ಬಂದು ಲಾಕ್ ಆಗ್ತಾನೆ. ನಂತರ ಇವನು ತಗೊಂಡ್ ಬಂದಿರುವಂತ ಊಟನ ತಿಂತ ಏರ್ಫೋನ್ ನ ಫೋನ್ ಗೆ ಹಾಕಿ ಎಮರ್ಜೆನ್ಸಿ ಚಾನೆಲ್ ನ ಕಾಂಟ್ಯಾಕ್ಟ್ ಮಾಡ್ತಾ ಹೆಲ್ಪ್ ಗೆ ಯಾರಾದ್ರೂ ಕರೆಯೋದಿಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಈಗ್ಲೂ ಕೂಡ ಕನೆಕ್ಟ್ ಆಗ್ತಿರೋದಿಲ್ಲ. ಸರಿ ಅಂತ ಹೇಳಿ ಸ್ವಲ್ಪ ಫುಡ್ ಐಟಮ್ಸ್ ಗಳನ್ನ ಬ್ಯಾಗ್ ಹಾಕಿ ಕಿಮ್ನ ಮನೆಗೆ ಕಳಿಸ್ತಾನೆ. ಮಾರನೇ ದಿನ ಜೂನ್ ಇನ್ನು ಮಲಗಿರ್ಬೇಕಾದ್ರೆ ಮತ್ತೊಂದು ವಾಕಿ ಟಾಕಿನ ಯೂಸ್ ಮಾಡ್ಕೊಂಡು ಆ ಕಡೆಯಿಂದ ಕಿಮ್ ಮಾತಾಡ್ತಿರ್ತಾಳೆ. ಯಾಕೆ ಅಂತಂದ್ರೆ ಇವನು ಊಟದ ಜೊತೆ ಒಂದು ವಾಕಿ ಟಾಕಿನೂ ಕೂಡ ಕೊಟ್ಟು ಕಳ್ಸಿರ್ತಾನೆ. ಹಾಗೆ ಇವನು ಊಟ ಹೇಗಿತ್ತು ಅಂತ ಕೇಳ್ತಾನೆ. ಇವಳು ಕೂಡ ಊಟ ಚೆನ್ನಾಗಿತ್ತು, ಊಟ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಆಗ ಇವನು ಕೂಡ ಥ್ಯಾಂಕ್ಸ್ ಹೇಳ್ತಾನೆ. ನಂಗೆ ನೀವು ಕೂಡ ಊಟ ಕೊಟ್ರಿ, ಹಾಗೆ ನಾನು ಸಾಯ್ತಿರ್ಬೇಕಾದ್ರೆ ಕಾಪಾಡುದ್ರಿ, ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಏನೋ ಶಬ್ದ ಕೇಳಿಸುತ್ತೆ. ಮಳೆ ಬರ್ತಿರ್ಬೋದು ಅಂತ ಹೊರಗಡೆ ಬಂದು ನೋಡಿದ್ರೆ ಮಳೆ ಬರ್ತಿರೋದಿಲ್ಲ. ಯಾಕಂತಂದ್ರೆ ಜಾಂಬಿಸ್ ಗಳೆಲ್ಲ ಒಂದು ಗುಂಪಾಗಿ ಕಿಮ್ ವಾಸ ಮಾಡ್ತಿರುವಂತ ಅಪಾರ್ಟ್ಮೆಂಟ್ ಒಳಗಡೆ ನುಗ್ತಿರ್ತವೆ. ಏನಕ್ಕೆ ಅಂತ ಇವರಿಬ್ರಿಗೆ ಅರ್ಥನೇ ಆಗೋದಿಲ್ಲ. ಹೀಗೆ ಇವರು ಸೈಲೆಂಟ್ ಆಗಿರ್ಬೇಕಾದ್ರೆ ಕಿಮ್ ಕೈ ತಪ್ಪಿ ವಸ್ತುಗಳನ್ನೆಲ್ಲ ಬೀಳ್ಸಿ ಸೌಂಡ್ ಮಾಡ್ಬಿಡ್ತಾಳೆ. ಅದನ್ನ ಕೇಳ್ತಿದ್ದಂಗೆನೆ ಎಲ್ಲಾ ಜಾಂಬಿಸ್ ಗಳು ಕಿಮ್ನ ಮನೆ ಇರುವಂತ ಬಾಗ್ಲ ಹತ್ರ ಬರ್ತಿರ್ತವೆ. ಅದೇ ಸಮಯಕ್ಕೆ ಕಿಮ್ನ ಮನೆ ಪಕ್ಕದಲ್ಲಿರುವಂತ ಮನೆಯಲ್ಲಿ ಫೋನ್ ರಿಂಗ್ ಆಗೋದಕ್ಕೆ ಶುರುವಾಗುತ್ತೆ. ಇದ್ರಿಂದ ಜಾಂಬಿಸ್ ಗಳೆಲ್ಲ ಆ ಮನೆ ಕಡೆಗೆ ಹೊರಟೋಗ್ತವೆ. ಆ ಮನೆಗೆ ಫೋನ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅದು ಜೂನ್ ಮೂನೆ. ನಂತರ ಜೂನ್ ಹಾಗೆ ಕಿಮ್ ಇಬ್ರು ಕೂಡ ಇವರಿಗೆ ಬೇಕಾಗಿರುವಂತ ವಸ್ತು
ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡ್ಕೋತಾರೆ. ಯಾಕೆ ಅಂತಂದ್ರೆ ಯಾವ ಜಾಂಬೀಸ್ ಗಳು ಇಲ್ದೇ ಇರುವಂತ 8th ಫ್ಲೋರ್ ಗೆ ಹೋಗ್ಬೇಕು ಅಂತ ಇಬ್ರು ಡಿಸೈಡ್ ಮಾಡಿರ್ತಾರೆ. ನಂತರ ಕಿಮ್ ಮನೆಗೆ ಒಂದು ಹಗ್ಗನ ಕಟ್ಕೊಂಡು ತುಂಬಾ ಧೈರ್ಯ ಮಾಡಿ ಬಿಲ್ಡಿಂಗ್ ಇಂದ ಕೆಳಗಡೆ ಬರ್ತಾಳೆ. ಇವಳು ಕೆಳಗಡೆ ಬರ್ತಿದ್ದಂಗೆನೆ ಜಾಂಬೀಸ್ ಗಳು ಕೂಡ ಇವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಆದ್ರಿಂದ ಇವಳು ಕೂಡ ಅವುಗಳ ಜೊತೆ ಫೈಟ್ ಮಾಡ್ತಾ ಅವುಗಳನ್ನ ಯಾಮಾರಿಸಿ ಜೂನ್ ಇರುವಂತ ಜಾಗಕ್ಕೆ ಹೋಗ್ತಿರ್ತಾಳೆ. ಆದ್ರೆ ಜಾಂಬಿಗಳು ಮಾತ್ರ ಜಾಸ್ತಿ ಆಗ್ತಾನೆ ಇರ್ತವೆ. ಅದೇ ಸಮಯಕ್ಕೆ ಜೂನ್ ಬಂದು ಜಾಂಬಿಗಳ ಮೇಲೆ ಅಟ್ಯಾಕ್ ಮಾಡಿ ಕಿಮ್ನ ಕಾಪಾಡ್ತಾನೆ. ಸರಿ ಅಂತ ಈಗ ಇವರು ಅನ್ಕೊಂಡಂಗೆ 8th ಫ್ಲೋರ್ ಗೆ ಬಂದು ನೋಡ್ತಾರೆ. ನಿಜವಾಗ್ಲೂ ಆ ಜಾಗದಲ್ಲಿ ಯಾವುದೇ ತರದ ಜಾಂಬೀಸ್ ಗಳು ಇರೋದಿಲ್ಲ. ಈ ಜಾಗ ತುಂಬಾ ಕ್ಲೀನ್ ಆಗಿರುತ್ತೆ. ಅದಕ್ಕೆ ಇವರು ಸೇಫ್ ಆಗಿ ಲಾಕ್ ಆಗ್ಬೇಕು ಅಂತ ಯಾವ್ದಾದ್ರು ಮನೆ ಸಿಗುತ್ತಾ ಅಂತ ಹುಡ್ಕಾಡ್ತಿರ್ಬೇಕಾದ್ರೆ ಇವರ ಹಿಂದೆನೆ ಒಂದು ಜಾಂಬಿ ನಿಂತಿರುತ್ತೆ. ನೋಡ್ತಾ ನೋಡ್ತಿದ್ದಂಗೆನೆ ತುಂಬಾ ಅಂದ್ರೆ ಇನ್ನೂ ಕೂಡ ಜಾಂಬೀಸ್ ಗಳು ಬಂದ್ಬಿಡ್ತವೆ. ಇವ್ರಿಗಂತೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರೋದಿಲ್ಲ. ಈ ಕಡೆ ಕಿಮ್ ಮನೆನ ಹುಡ್ಕಾಡ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಇವಳನ್ನ ಮನೆ ಒಳಗಡೆ ಎಳ್ಕೋತಾನೆ. ಹಾಗೆ ಜೂನ್ ಕೂಡ ಈ ಜಾಂಬೀಸ್ ಗಳ ಜೊತೆ ಫೈಟ್ ಮಾಡ್ತಿರ್ಬೇಕಾದ್ರೆ ಒಂದು ಸ್ಮೋಕ್ ಬಾಂಬ್ ನ ಹಾಕಿ ಜೂನ್ ನ ಕೂಡ ಮನೆ ಒಳಗಡೆ ಕರ್ಕೋತಾನೆ. ಇವನ ಹೆಸರು ಬೀಸು ಅಂತ. ಇವರಿಬ್ರು ತರ ಇವನು ಕೂಡ ಸರ್ವೈವ್ ಆಗಿರ್ತಾನೆ. ಆದ್ರೆ ಕಿಮ್ ಹಾಗೆ ಜೂನ್ ಗೆ ಇನ್ನೂ ಕೂಡ ಇವನ ಮೇಲೆ ಡೌಟ್ ಇರುತ್ತೆ. ಇವನ್ ಯಾಕೆ ನಮ್ಮನ್ನ ಕಾಪಾಡ್ದ ಅಂತ. ಸರಿ ಅಂತ ಹೇಳಿ ಅವರಿಬ್ರನ್ನ ಕೂರಿಸಿ ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಬೀಸು ಮಾತ್ರ ಸರ್ವೈವ್ ಆಗೋದಕ್ಕೆ ತುಂಬಾ ಫುಡ್ ಐಟಮ್ಸ್ ಗಳು ಇದ್ದಾವೆ ಅಂತ. ನಂತರ ಇವರಿಬ್ರಿಗೂ ಕುಡಿಯೋದಕ್ಕೆ ನೀರನ್ನು ಕೊಟ್ಟು ಹೊಟ್ಟೆ ಹಸಿತಿದ್ಯಾ ಅಂತ ಕೇಳಿದಾಗ ಇವರು ಕೂಡ ಹೌದು ಅಂತ ಹೇಳ್ತಿದ್ದಂಗೆನೆ ತಿನ್ನೋದಕ್ಕೆ ಸ್ವಲ್ಪ ಊಟ ಕೊಡ್ತಾನೆ. ಹೀಗೆ ಇವರೆಲ್ಲರೂ ಊಟ ಮಾಡ್ತಿರ್ಬೇಕಾದ್ರೆ ಬೀಸು ಇಂದ ಇವರಿಗೆ ಗೊತ್ತಾಗುತ್ತೆ ರೆಸ್ಕ್ಯೂ ಟೀಮ್ ನವರು ಸರ್ವೈವ್ ಆಗಿರುವಂತ ಜನರನ್ನ ಕಾಪಾಡ್ತಿದ್ದಾರೆ. ಅವರು ನಮ್ಮನ್ನು ಕೂಡ ಕಾಪಾಡೋದಕ್ಕೆ ಇಲ್ಲಿಗೆ ಬರ್ತಾರೆ. ಈ ವಿಷಯ ನಂಗೆ ರೇಡಿಯೋ ಇಂದ ಗೊತ್ತಾಯ್ತು ಅಂತ ಹೇಳ್ತಾನೆ. ಇವರಿಬ್ರಿಗೂ ತುಂಬಾನೇ ಸಂತೋಷ ಆಗುತ್ತೆ. ಆದ್ರೆ ಈಗ ಇವರು ಊಟ ಮಾಡ್ತಾ ಮಾಡ್ತಾ ಪ್ರಜ್ಞೆ ತಪ್ಪೋದಕ್ಕೆ ಶುರು ಆಗ್ತಾರೆ. ಜೂನ್ ಪ್ರಜ್ಞೆ ತಪ್ಪಿದ್ದಂಗೆನೆ ಬೀಸುವಿನ ಕೈಯನ್ನ ಕಟ್ಟಾಕ್ ಬಿಡ್ತಾನೆ. ನಂತರ ಇನ್ನು ಕೂಡ ಸ್ವಲ್ಪ ಪ್ರಜ್ಞೆ ಇರುವಂತ ಕಿಮ್ನ ಇನ್ನೊಂದು ರೂಮ್ ಗೆ ಕರ್ಕೊಂಡ್ ಬಂದು ಇವಳ ಕೈಯನ್ನ ಕಟ್ಟಾಕಿ ಇದೇ ರೂಮ್ ನಲ್ಲಿ ಲಾಕ್ ಮಾಡ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ ಈ ಮನೆಯಲ್ಲಿ ಒಂದು ಜಾಂಬಿ ಇದೆ ಅಂತ. ಆಕ್ಚುಲಿ ಜಾಂಬಿ ಬೇರೆ ಯಾರು ಅಲ್ಲ, ಬೀಸುನ ಹೆಂಡತಿನೇ. ಕಿಮ್ನ ಈ ಜಾಂಬಿಗೆ ತಿನ್ಸೋದಕ್ಕೆ ಬೀಸು ನೋಡ್ತಿರ್ತಾನೆ. ಇದಾದ್ಮೇಲೆ ಬೀಸು ಕಟ್ಟಿರುವಂತ ಬೆಲ್ಟ್ ನ ನಿಧಾನವಾಗಿ ಬಿಡ್ತಾ ಆ ಜಾಂಬಿ ಕಿಮ್ನ ತಿನ್ನೋದಕ್ಕೆ ಅವಕಾಶ ಮಾಡಿ ಕೊಡ್ತಿರ್ತಾನೆ. ಅಷ್ಟೊತ್ತಿಗೆ ಜೂನ್ಗೆ ಪ್ರಜ್ಞೆ ಬಂದು ಇವನ ಕೈಯನ್ನ ಇವನೇ ಬಿಡಿಸ್ಕೊಂಡಿರ್ತಾನೆ. ಹಾಗೆ ಇವನು ಗನ್ ಪಾಯಿಂಟ್ ನ ಮಾಡಿ ಹೇಳ್ತಿರ್ತಾನೆ ಕಿಮ್ನ ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬಾ ಅಂತ. ಆದ್ರೆ ಇವನು ಮಾತ್ರ ಅಟ್ಯಾಕ್ ಮಾಡ್ಲಿ ಅಂತ ಆ ಬೆಲ್ಟ್ ನ ಬಿಟ್ಬಿಡ್ತಾನೆ. ಆಗ ಜೂನ್ ಹೇಗೋ ಮಾಡಿ ಆ ಬೆಲ್ಟ್ ನ ತುದಿನ ಹಿಡ್ಕೋತಾನೆ. ಇದ್ರಿಂದ ಇವನು ಜೂನ್ ನ ಸಾಯಿಸೋದಕ್ಕೆ ರೆಡಿ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಜೂನ್ ನ ಕೈಯಲ್ಲಿದ್ದ ಬೆಲ್ಟ್ ಕಿತ್ಕೊಂಡು ಹೊರಟೋಗುತ್ತೆ. ನೋಡಿದ್ರೆ ರೂಮ್ ಇಂದ ಕಿಮ್ನ ಸೌಂಡ್ ಬರ್ತಿರೋದಿಲ್ಲ. ಹಾಗೆ ಜಾಂಬಿ ಸೌಂಡ್ ಕೂಡ ಬರ್ತಿರೋದಿಲ್ಲ. ಅದಕ್ಕೆ ಬೀಸು ಇವನ ಹೆಂಡತಿನೇನಾದ್ರೂ ಕಿಮ್ ಸಾಯಿಸ್ಬಿಟ್ಲ ಅಂತ ನೋಡೋದಕ್ಕೆ ಒಳಗಡೆ ಹೋದ್ರೆ ಕಿಮ್ ಆ ಜಾಂಬಿನ ಇವನ ಮೇಲೆನೆ ತಳ್ಬಿಡ್ತಾಳೆ. ಆಗ ಆ ಜಾಂಬಿ ಬೀಸುನ ಕಚ್ಚಿ ಅಟ್ಯಾಕ್ ಮಾಡ್ಬಿಡುತ್ತೆ. ಅದಕ್ಕೆ ಈಗ ಬೇರೆ ದಾರಿ ಇಲ್ಲ ಅಂತ ಕಿಮ್ ಅವರಿಬ್ರಿಗೂ ಶೂಟ್ ಮಾಡ್ಬಿಡ್ತಾಳೆ. ಆಗ ಗನ್ ಸೌಂಡ್ ಕೇಳಿ ಎಲ್ಲಾ ಜಾಂಬೀಸ್ ಗಳು ಜೂನ್ ಹಾಗೆ ಕಿಮ್ ಇರುವಂತ 8ನೇ ಫ್ಲೋರ್ ಕಡೆಗೆ ಬರ್ತಿರ್ತವೆ. ನಂತರ ಕಿಮ್ ಜೂನ್ ಹತ್ರ ಬಂದು ಗನ್ನ ಕೊಟ್ಟು ಹೇಳ್ತಾಳೆ ನನ್ನನ್ನ ಜಾಂಬಿ ಆಗೋಕ್ಕಿಂತ ಮುಂಚೆ ನನ್ನನ್ನು ಸಾಯಿಸ್ಬಿಡು, ಹಾಗೆ ನೀನು ಕೂಡ ಶೂಟ್ ಮಾಡ್ಕೊಂಡು ಸತ್ತೋಗು ಅಂತ. ಇದನ್ನ ಒಪ್ಕೊಳ್ಳೋದಕ್ಕೆ ಜೂನ್ಗೆ ತುಂಬಾನೇ ಕಷ್ಟ ಆಗ್ತಿರುತ್ತೆ. ಆದ್ರೆ ಇಷ್ಟೊತ್ತಿಗೆ ಇವನ್ಗೂ ಕೂಡ ಅನ್ಸ್ಬಿಟ್ಟಿರುತ್ತೆ ಇನ್ಫೆಕ್ಟ್ ಆಗಿ ಜಾಂಬೀಸ್ ಗಳಾಗಿ ಸಾಯೋದಕ್ಕಿಂತ ಶೂಟ್ ಮಾಡ್ಕೊಂಡು ಸಾಯೋದೇ ಎಷ್ಟು ಮೇಲು ಅಂತ. ಅದಕ್ಕೆ ಇವನು ಕೂಡ ಮೊದ್ಲು ಕಿಮ್ನ ಶೂಟ್ ಮಾಡೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೇನೆ ಅದೇ ಸಮಯಕ್ಕೆ ಹೊರಗಡೆ ಏನೋ ಸೌಂಡ್ ಬರ್ತಿದೆ ಅಂತ ಬಂದು ನೋಡಿದ್ರೆ ರೆಸ್ಕ್ಯೂ ಹೆಲಿಕಾಪ್ಟರ್ ಗಳು ಓಡಾಡ್ತಿರ್ತವೆ. ಇದನ್ನ ನೋಡಿ ಇವರಿಬ್ರಿಗೆ ತುಂಬಾನೇ ಸಂತೋಷ ಆಗಿ ನಾವೀಗ ಬದುಕ್ಬೇಕು ಅಂತಂದ್ರೆ ಟಾಪ್ ಗೆ ಹೋಗಿ ತಲುಪಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಮೊದಲು ಹೊರಗಡೆ ಇರುವಂತ ಜಾಂಬೀಸ್ ಗಳ ಮೇಲೆ ಸ್ಮೋಕ್ ಬಾಂಬ್ ನ ಹಾಕಿ ಅವುಗಳ ಜೊತೆ ಫೈಟ್ ಮಾಡ್ತಾ ಅವುಗಳನ್ನೆಲ್ಲ ದಾಟಿ ಟಾಪ್ ಫ್ಲೋರ್ ಗೆ ಹೋಗ್ತಿರ್ತಾರೆ. ಆದ್ರೂ ಕೂಡ ತುಂಬಾ ಜಾಂಬೀಸ್ ಗಳೆಲ್ಲ ಇವರನ್ನ ಫಾಲೋ ಮಾಡ್ತಿರ್ತವೆ. ಆಗ ಜೂನ್ ಆ ಜಾಂಬೀಸ್ ಗಳನ್ನೆಲ್ಲ ತಡೆದು ನೀನ್ ಮೇಲೆ ಹೋಗಿರು ನಾನ್ ಬರ್ತೀನಿ ಅಂತ ಕಿಮ್ಗೆ ಹೇಳ್ತಾನೆ. ಸರಿ ಅಂತ ಇವಳು ಕೂಡ ಮೇಲೆ ಬಂದು ನೋಡಿದ್ರೆ ಯಾವುದೇ ತರದ ಹೆಲಿಕಾಪ್ಟರ್ ಗಳು ಅಲ್ಲಿ ಇರೋದಿಲ್ಲ. ಅದೇ ಸಮಯಕ್ಕೆ ಜೂನ್ ಕೂಡ ಆ ಜಾಂಬೀಸ್ ಗಳನ್ನೆಲ್ಲ ತಳ್ಳಿ ತುಂಬಾ ಕಷ್ಟಪಟ್ಟು ಟಾಪ್ ಫ್ಲೋರ್ ಗೆ ಬಂದು ಡೋರ್ ನ ಲಾಕ್ ಮಾಡ್ತಾನೆ. ಆಗ ಇವ್ರಿಗೂ ಕೂಡ ಗೊತ್ತಾಗುತ್ತೆ ಇಲ್ಲಿ ಯಾವುದೇ ತರದ ಹೆಲಿಕಾಪ್ಟರ್ಸ್ ಗಳು ಇಲ್ಲ ಅಂತ. ಇದ್ರಿಂದ ಇವರಿಬ್ರು ತುಂಬಾನೇ ಬೇಜಾರಾಗಿರ್ತಾರೆ. ಆಗ ನೋಡ್ತಾ ನೋಡ್ತಿದ್ದಂಗೆನೆ ಜಾಂಬೀಸ್ ಗಳು ಕೂಡ ಬಾಗ್ಲನ್ನ ಹೊಡ್ಕೊಂಡು ಇವರ ಕಡೆನೆ ಬರ್ತಿರ್ತಾವೆ. ಜೂನ್ ಅವುಗಳಿಗೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಬುಲೆಟ್ ಕೂಡ ಖಾಲಿ ಆಗುತ್ತೆ. ಅಷ್ಟೇ ನಮ್ಮ ಜೀವನ ಇನ್ನು ಮುಗೀತು ಅಂತ ಇವರಿಬ್ರು ಅಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಬಿಲ್ಡಿಂಗ್ ನ ಕೆಳಗಡೆಯಿಂದ ಒಂದು ರೆಸ್ಕ್ಯೂ ಹೆಲಿಕಾಪ್ಟರ್ ಮೇಲೆ ಬರುತ್ತೆ. ಅದ್ರೊಳಗಡೆ ಇದ್ದಂತ ಸೋಲ್ಜರ್ಸ್ ಗಳು ಜಾಂಬೀಸ್ ಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇವರಿಬ್ರನ್ನ ಒಳಗೆ ಕರ್ಕೋತಾರೆ. ನಂತರ ಇವರಿಬ್ರು ಸೇಫ್ ಆಗಿರುವಂತ ಜಾಗಕ್ಕೆ ಹೋಗ್ತಿರ್ಬೇಕಾದ್ರೆ ಇವರ ಫೋನ್ ಅಲ್ಲೂ ಕೂಡ ಸಿಗ್ನಲ್ ಸಿಗೋದಕ್ಕೆ ಶುರು ಆಗುತ್ತೆ. ಇದಾದ್ಮೇಲೆ ನಮ್ಗೆ ತೋರಿಸ್ತಾರೆ ಸರ್ವೈವ್ ಆಗಿರುವಂತ ಜನರು ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ಅವರೆಲ್ಲಾರನ್ನು ಈಗ ರೆಸ್ಕ್ಯೂ ಮಾಡಿದ್ದಾರೆ ಅಂತ. ಜೂನ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸರ್ವೈವ್ ಆಗಿದ್ದೀನಿ ಅಂತ ಪೋಸ್ಟ್ ಮಾಡಿದ್ನಲ್ಲ, ಅದರಿಂದಾನೇ ಈಗ ಜೂನ್ ಹಾಗೆ ಕಿಮ್ ಬದುಕಿರೋದು. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.